ಬೆವರು ಬಸಿದು ಉಸಿರ ಹಿಡಿದು ದೇಶ ಕಾಯುವ ಯೋಧನೆ ನಿನಗಿದೋ ವಂದನೆ. ಹಿಮವೇ ಇರಲಿ ಮಳೆ ಇರಲಿ ಬೆಂಕಿ ಮಳೆಯು ಕರೆಯುತ್ತಿರಲಿ, ಮುಂದೆ ನುಗ್ಗಿ ಪ್ರಾಣ ತೆತ್ತು ದೇಶ ಕಾಯುವ ಯೋಧನೆ ನಿನಗಿದೋ ವಂದನೆ. ಹಾಯ್ ಹಲೋ ನಮಸ್ಕಾರ, ನಾನು ಶ್ರೇಯ ಬಂಗೇರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಖಂಡಿತವಾಗ್ಲೂ ಹೌದು, ಇದು ಲೇ ಲಡಾಖ್ನ ಒಂದು ಸುಂದರವಾದಂತಹ ನೋಟ. ಆದರೆ ಈ ಒಂದು ಸುಂದರವಾದಂತಹ ಒಂದು ಪ್ರದೇಶದಲ್ಲಿ ನಮ್ಮ ಯಜಮಾನರು ಸೇವೆ ಸಲ್ಲಿಸ್ತಾ ಇರುವಂತಹದ್ದು. ನಾವು ಎಷ್ಟೋ ವಿಚಾರಗಳನ್ನು ಹೆಮ್ಮೆ ಪಟ್ಕೊಳ್ಬಹುದು. ಈ ಒಂದು ನೋಟವನ್ನು ನೋಡಿಕೊಂಡು ಸುಂದರವಾಗಿದ್ದೆ ಅನ್ನುವಂತಹ ಅನುಭೂತಿಯನ್ನು ಪಡ್ಕೊಳ್ಬಹುದು ಕಣ್ಣಿನಲ್ಲೇ. ಆದರೆ ಅಲ್ಲಿ ಜೀವನ ಮಾಡ್ತಾ ಅವರ ಒಂದು ಪರಿಸ್ಥಿತಿಗಳು ಎಷ್ಟು ಕಷ್ಟ ಇರಬಹುದು ಅನ್ನುವಂತಹದ್ದು ಊಹೆಗೂ ನಿಲುಕೋದಿಲ್ಲ. ಯಾಕೆಂತ ಹೇಳಿದ್ರೆ ಅದರ ಅನುಭವವನ್ನು ಪಡ್ಕೊಂಡು ಅದನ್ನು ಕೇಳಿ ತಿಳ್ಕೊಂಡವರಿಗೆ ಗೊತ್ತಿರುತ್ತೆ ವಿನಃ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಯಾವಾಗಲೂ ಒಬ್ಬ ಸೇನೆಯಲ್ಲಿರುವಂತಹ ವ್ಯಕ್ತಿಗಳು ಅಥವಾ ಸೈನಿಕರೇನಿರ್ತಾರೆ, ಅವರ ಒಂದು ಕಷ್ಟಗಳೇನಿರುತ್ತವೋ ಅದರ ಬಗ್ಗೆ ಹೆಚ್ಚಾಗಿ ಯಾರು ಕೂಡ ನೋಡೋದಿಲ್ಲ. ಹೌದು, ಸೈನಿಕರು ನಮ್ಮ ಹೆಮ್ಮೆ ಅನ್ನುವಂತಹದ್ದು ಮಾತ್ರ ಹೇಳ್ತಾರೆ ವಿನಃ ಯಾವ ರೀತಿಯಾದಂತಹ ಒಂದು ಜೀವನವನ್ನು ಅಲ್ಲಿ ನಡೆಸ್ತಾರೆ ಅನ್ನುವಂಥದ್ದು ಯಾರಿಗೂ ಗೊತ್ತಿರೋದಿಲ್ಲ. ಈ ಒಂದು ದೃಶ್ಯಾವಳಿಗಳನ್ನು ನಾವು ಕಣ್ತುಂಬಿಕೊಳ್ಬಹುದು, ಆದರೆ ಅಲ್ಲಿ ಹೋಗಿ ಆ ಒಂದು ಅನುಭೂತಿಯಲ್ಲಿ ಪಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕೆ ಅಂತೇಳಿದರೆ ಅಲ್ಲಿಯ ಹವಾಮಾನಗಳೇನಿರುತ್ತವೆ ಆ ವೈಪರೀತ್ಯಗಳನ್ನು ಅನುಭವಿಸುವುದು, ಹಾಗೆಯೇ ನಮಗೆ ಅದು ಅಷ್ಟರ ಮಟ್ಟಿಗೆ ನಮಗೆ ಆಗೋದಿಲ್ಲ. ಸೊ ಆ ರೀತಿಯಾದಂತಹ ಒಂದು ಕಷ್ಟದ ಜೀವನವನ್ನು ನಡೆಸ್ಕೊಂಡು ಆ ಒಂದು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತಹದ್ದು ಖಂಡಿತವಾಗ್ಲೂ ನಮ್ಮ ಒಂದು ಸೈನಿಕರು ಹೌದು, ಅದರಲ್ಲಿ ನನ್ನ ಯಜಮಾನರು ಕೂಡ ಹೌದು. ನಮ್ಗೆ ಅನಿಸುತ್ತೆ ತಕ್ಷಣ ಹೌದು, ಒಂದು ಜಾಬ್ ಅಂತ ಇದೆ ಅಲ್ವಾ, ಗೌರ್ಮೆಂಟ್ ಸರ್ಕಾರಿ ಉದ್ಯೋಗ ಇದೆ ಅಂತ. ಹೌದು, ಎಲ್ಲರಿಗೂ ಇರುವವರು ಇಷ್ಟೊಂದು ಹೋರಾಟದ ಜೀವನವನ್ನು ಮಾಡೋದು ತುಂಬ ಕಡಿಮೆ. ಹಾಗೆಯೇ ಒಂದು ತ್ಯಾಗವನ್ನು ಮಾಡ್ತಾ ಆ ಜೀವನವನ್ನು ನಡೆಸ್ತಾ ಇರುವಂತಹದ್ದು ಕೇವಲ ಸೈನಿಕರು ಮಾತ್ರ ಅಂತ ಅನಿಸುತ್ತೆ. ಯಾಕೆಂತ ಹೇಳಿದರೆ ತನ್ನ ಕುಟುಂಬವನ್ನು ಬಿಟ್ಟು ತನ್ನ ಮಕ್ಕಳು ಎಲ್ಲ ಅದರ ಒಂದು ಅನುಭವವನ್ನು ಬಿಟ್ಟು ದೂರದಲ್ಲಿ ಎಲ್ಲೋ ಜೀವನವನ್ನು ಮಾಡ್ತಾ ಇರ್ತಾರೆ, ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ, ಕರ್ತವ್ಯದಲ್ಲಿ ನಿರತರಾಗಿರ್ತಾರೆ. ಆದರೆ ತಮ್ಮ ಮಕ್ಕಳು ಬೆಳೆಯೋದನ್ನು ಕಣ್ಣಾರೆ ನೋಡಿಕೊಂಡು ನೇರವಾದ ಅನುಭವವನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ತಮ್ಮ ಕಷ್ಟಗಳನ್ನೆಲ್ಲ ನುಂಗ್ಕೊಂಡು ಖುಷಿಯಾಗಿ ಇದ್ದೀವಿ ಅನ್ನೋದನ್ನ ತೋರ್ಪಡಿಸ್ತಾ ಇರ್ತಾರೆ. ಯಾಕೆಂತ ಹೇಳಿದ್ರೆ ಕುಟುಂಬಕ್ಕೆ ನೋವು ಕೊಡೋದು ಅವರಿಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಹಾಗಾಗಿ ಮಕ್ಕಳನ್ನು ಇವಾಗಂತೂ ಮೊಬೈಲ್ ಯುಗ ಆಗಿರೋದ್ರಿಂದ ಮಕ್ಕಳು ಬೆಳೆಯೋದನ್ನ ಕೇವಲವಾಗಿ ವಿಡಿಯೋ ಕಾಲಲ್ಲಿ ನೋಡ್ತಾರೆ, ಬೆಳೀತಾ ಇರೋದನ್ನ ನೋಡ್ಕೊಳ್ತಾನೆ ಆ ಒಂದು ಸಂತೋಷವನ್ನು ಪಡಿತಾ ಇರ್ತಾರೆ. ಆ ಒಂದು ಫೀಲಿಂಗ್ಸ್ ಇದೆಯಲ್ಲ, ಅದು ಆ ಒಂದು ಫೀಲಿಂಗ್ ಅನುಭವಿಸಿದವರಿಗೆ ಮಾತ್ರನೇ ಅದು ಅರ್ಥ ಆಗುವಂಥದ್ದು. ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಕೆಲವೊಬ್ಬರಿಗೆ ಅನಿಸೋದಿದೆ, ಹೌದು ಸಂಪಾದನೆ ಮಾಡೋದಕ್ಕೆ ಹೋಗಿದಲ್ವಾ ಅಂತ. ಖಂಡಿತವಾಗ್ಲೂ ಹೌದು. ನಿಸ್ವಾರ್ಥವಾಗಿ ಕರ್ತವ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದು ಹೌದು. ಸಂಪಾದನೆಯ ಜೊತೆಗೆ ಅವರು ನಮ್ಮ ರಾಷ್ಟ್ರೀಯ ಗಡಿಗಳನ್ನು ಹಗಲಿರುಳು ಅನ್ನದೇ ಕಾಯ್ತಾ ಕೊರೆಯುವ ಚಳಿಯಲ್ಲೂ ಒಂದು ರೀತಿಯಲ್ಲಿ ನೆಮ್ಮದಿಯನ್ನು ಕಾಣುವಂತಹದ್ದು. ಬಹುಶಃ ಕಠಿಣ ದಾರಿಗಳೇನೋ ಮನುಷ್ಯನನ್ನು ಹೆಚ್ಚು ಗಟ್ಟಿಯಾಗಿಸ್ತಾ ಹೋಗುವಂಥದ್ದು. ಹೆಚ್ಚು ಕಠಿಣ ದಾರಿಗಳು ನಮ್ಮನ್ನು ಹೆಚ್ಚು ಗಟ್ಟಿ ಮಾಡ್ಕೊಳ್ತಾ ಹೋಗುತ್ತೆ. ಹಾಗೆಯೇ ಕಷ್ಟವಾದರೂ ಸರಿ ಪರಿಶ್ರಮದಿಂದ ಒಳ್ಳೆಯ ಪ್ರತಿಫಲ ದೊರಕುತ್ತೆ ಅನ್ನುವಂತಹ ಒಂದು ಆಶಾದಾಯಕವಾದಂತಹ ಒಂದು ಆಲೋಚನೆ ಅವರದ್ದಾಗಿರುತ್ತೆ. ಬಹುಶಃ ಮನುಷ್ಯರನ್ನ ನಂಬಿ ಬೀದಿಗೆ ಬಂದವರು ಎಷ್ಟೋ ಜನ ಇರ್ತಾರೆ, ಆದರೆ ದುಡಿಮೆಯನ್ನು ನಂಬಿದವರು ಯಾರು ಕೂಡ ಬೀದಿಗೆ ಬಂದಿರೋದಿಲ್ಲ. ಅವರನ್ನು
ನಾನು ಸೈನಿಕರನ್ನು ಹೆಚ್ಚಾಗಿ ಅವ್ರ ಬಗ್ಗೆನೇ ಹೆಚ್ಚು ಹೇಳೋಕೆ ಇಷ್ಟಪಡ್ತೀನಿ. ನಿಸ್ವಾರ್ಥವಾದಂತಹ ಸೇವೆ ಅವರದ್ದಾಗಿರುತ್ತೆ. ಹೌದು, ಕಮಿಟ್ಮೆಂಟ್ಸ್ ಇರುತ್ತೆ, ಕುಟುಂಬ ಇರುತ್ತೆ, ಅವರ ಸಾಕುವ ಜವಾಬ್ದಾರಿಗಳು ಅವರ ಒಂದು ಹೆಗಲೇ ಇರುತ್ತೆ. ಯಾವಾಗ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಾರೋ ಅವರಿಗೆ ಹೆಚ್ಚಿನ ಕಮಿಟ್ಮೆಂಟ್ಸ್ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ ಸರ್ಕಾರಿ ಉದ್ಯೋಗ ಇದೆ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ. ಇನ್ನು ಅವರ ಒಂದು ತ್ಯಾಗ ಒಂದು ಕಡೆ ಆದರೆ ಕುಟುಂಬದ ತ್ಯಾಗ ಇನ್ನೊಂದು ಕಡೆ ಆಗಿರುತ್ತೆ. ದಿನ ಬೆಳಗಾದರೆ ನಾವು ನನ್ನ ಮನೇಲೆ ನಾನು ಪರ್ಸ್ನಲ್ ಆಗಿ ನೋಡ್ತೀನಿ. ನನ್ನ ಮಕ್ಕಳು ತಂದೆ ಯಾವಾಗ ಕಾಲ್ ಮಾಡ್ತಾರೆ ಫಸ್ಟ್ ಮೊದಲನೆಯ ಪದ ಬರೋದು ಏನು ಅಂತ ಹೇಳಿದ್ರೆ ನನ್ನ ಮಕ್ಕಳದ್ದು, ಅಪ್ಪ ನೀವು ಯಾವಾಗ ಬರ್ತೀರಾ, ಇದೇ ರೀತಿಯಾದಂತಹ ಪ್ರಶ್ನೆಗಳು ಹೆಚ್ಚಾಗಿ ನನ್ನ ಹಸ್ಬೆಂಡ್ ಜೊತೆ ಮಕ್ಕಳು ಕೇಳುವಂತಹದ್ದು. ಅವೆಲ್ಲವನ್ನು ಕೇಳುವಾಗ ಒಂದು ಮನಸ್ಸಿಗೆ ಒಂದು ಕಷ್ಟ ಅನಿಸುತ್ತೆ. ಹಾಗೇನೆ ನನ್ನ ಫೀಲಿಂಗ್ಸ್ ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್. ಯಾಕೆಂತ ಹೇಳಿದ್ರೆ 3 ಗಂಟು ಹಾಕಿದ ತಕ್ಷಣ ತನ್ನ ತಂದೆ ತಾಯಿಯನ್ನು, ತನ್ನ ಒಡ ಹುಟ್ಟಿದವರನ್ನು ಬಿಟ್ಟು ಬಂದು ಹೊಸ ಮನೆತನಕ್ಕೆ, ಹೊಸ ವಾತಾವರಣಕ್ಕೆ ಹೊಂದಿಕೊಂಡು ತನ್ನ ಕುಟುಂಬಕ್ಕೆ ತನ್ನ ಜೀವನವನ್ನು ಮುಡಿಪಾಗಿರುವಂತಹ ಏಕೈಕ ವ್ಯಕ್ತಿ ಅಂತಂತ ಹೇಳಿದರೆ ಅದು ಹೆಣ್ಣು ಮಾತ್ರ. ಸೊ ನನ್ನ ಫೀಲಿಂಗ್ಸು ಕೂಡ ಅಷ್ಟೇ, ಅದಕ್ಕೇನು ಹೊರತಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ನಂಬಿ ಬಂದಿರುವಂತಹ ವ್ಯಕ್ತಿತ್ವ ನಮ್ಮ ಒಂದು ದೂರದ ಪ್ರದೇಶದಲ್ಲಿ ಕಷ್ಟವನ್ನು ಅನುಭವಿಸ್ತಾ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ನಮಗೆ ಒಂದಿಷ್ಟು ಕಸಿವಿಸಿ ಆಗುತ್ತೆ, ಬೇಜಾರು ಅನಿಸುತ್ತೆ. ಆದರೆ ಗಟ್ಟಿಯಾಗಿ ಜೀವನವನ್ನು ನಡೆಸುವಂತಹ ಒಂದು ಸ್ಥೈರ್ಯ ನಮ್ಮಲ್ಲಿ ತನ್ನಿಂದ ತಾನೇ ಬಂದು ಹೋಗ್ಬಿಟ್ಟಿರುತ್ತೆ. ದೇಶಕ್ಕೆ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ತಮ್ಮೆಲ್ಲ ಆಸೆಗಳನ್ನು ಬದುಕಿಟ್ಟು ಹಗಲಿರುಳು ಸ್ವಾರ್ಥದ ಒಂದು ಮನಸ್ಸನ್ನು ಆಚೆ ಬಾನಾಚಾಗಿ ಬಿಸಾಡಿ ಅಂತಾರಲ್ಲ, ಹೊರಗಡೆ ಬಿಸಾಡಿ ಗುಂಡಿಗೆಯಲ್ಲಿ ಅಪಾರವಾದ ಒಂದು ರೋಷವನ್ನು ತುಂಬಿಕೊಂಡು ಯಾವಾಗಲೂ ಅನಿಸುತ್ತೆ ಏನು ಇಷ್ಟೊಂದು ರಫ್ ಅಲ್ವಾ ಇವರು ಸೈನಿಕರು ಅಂತ. ಕೆಲವೊಂದು ಫ್ಯಾಮಿಲಿ ಮೆಂಬರ್ಸ್ಗೆ ಅನಿಸುತ್ತೆ, ಆದರೆ ಆ್ಯಕ್ಚುಲಿ ಅವರು ತುಂಬ ಒಳ್ಳೆಯ ಮನಸ್ಸಿರುವವರಾಗಿರ್ತಾರೆ. ಯಾಕೆಂದರೆ ಅವರು ಕರ್ತವ್ಯವನ್ನು ಮಾಡ್ತಿದ್ದಂಥ ಆ ಒಂದು ವಾತಾವರಣದಲ್ಲಿ ತುಂಬ ಗಟ್ಟಿ ಮನಸ್ಸು ಅವರದ್ದಾಗಿರುತ್ತೆ. ಆದರೆ ಒಳ ಮನಸ್ಸಿರುತ್ತಲ್ಲ ತುಂಬ ಮೃದುವಾಗಿರುತ್ತೆ, ತುಂಬಾ ಕಷ್ಟಗಳಿಗೆ ಮಿಡಿಯುವಂತಹ ಒಂದು ಹೃದಯ ಅವರದ್ದಾಗಿರುತ್ತೆ. ಹೊರಗಿನಾಚೆಗೆ ಒಂದು ನೈಸಾಗಿ ಶುಗರ್ ಕೊಟ್ ಮಾಡಿಕೊಂಡು ಮಾತಾಡುವಂತಹ ಮನಸ್ಥಿತಿ ಅವರದ್ದಾಗಿರೋದಿಲ್ಲ. ಆದರೆ ಒಳ ಮನಸ್ಸೇನಿರುತ್ತೆ ತುಂಬಾ ಏನು ಮೃದುವಾಗಿರುತ್ತೆ, ತುಂಬ ಒಂದು ಕಷ್ಟಗಳಿಗೆ ಮಿಡಿಯುವಂತಹ ಹೃದಯ ಕೂಡ ಅವರದ್ದಾಗಿರುತ್ತೆ. ತುಂಬ ಸಲ ಅನಿಸೋದಿದೆ ನನಗೆ, ನಾನು ಯಾಕೆ ಇಷ್ಟೊಂದು ದೂರ ಒಂದು ಲೈಫು ಇರೋದೇ ನಮಗೆ ಒಂದಿಷ್ಟು ದಿನಗಳು ಮಾತ್ರ ಅಲ್ವಾ. ಯಾವಾಗ ಹೋಗ್ತೀವಿ, ನಮ್ಮ ಒಂದು ಈ ಭೂಮಿಯ ಋಣವನ್ನು ಮುಗಿಸ್ಕೊಂಡು ಯಾವಾಗ ಹೋಗ್ತೀವಿ ಅನ್ನೋದೇ ಗೊತ್ತಾಗೋದಿಲ್ಲ ಈಗಿನ ಒಂದು ಪರಿಸ್ಥಿತಿಗಳಲ್ಲಿ. ಆ ಒಂದು ಇಂತಿಷ್ಟು ಕೊಟ್ಟಂತಹ ಒಂದು ಸಮಯದಲ್ಲಿ ಒಂದು ನಮ್ಮ ಒಂದು ಸಂಸಾರದಿಂದ ದೂರ ಉಳಿಬೇಕು, ನಮ್ಮ ಮಕ್ಕಳಿಗೆ ಒಂದು ತಂದೆಯ ಪ್ರೀತಿಯನ್ನು ಅನುಭವಿಸೋದಕ್ಕೆ ಹೆಚ್ಚಿನದಾಗಿ ಸಿಗೋದಿಲ್ಲ ಅನ್ನುವಂತಹ ಒಂದು ನೋವು ಇದ್ದೇ ಇರುತ್ತೆ. ಆದರೆ ಓಕೆ, ನಮ್ಮ ಒಂದು ಜವಾಬ್ದಾರಿಯನ್ನು ನಿಭಾಯಿಸುವಂತಹ ಒಂದು ನಿಟ್ಟಿನಲ್ಲಿ ದೂರ ಇದ್ದಾರೆ ಅನ್ನುವಂಥದ್ದು ಒಂದು ಕಡೆ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಕೇವಲ ಅವರು ಸ್ವಾರ್ಥಕ್ಕೋಸ್ಕರ ಅಲ್ಲ, ತಮಗೋಸ್ಕರ ಅಲ್ಲ ಅವರು ಕಷ್ಟಪಟ್ಟಿರುವಂತಹದ್ದು, ಕುಟುಂಬಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಯೋಚನೆ ಮಾಡುವಾಗ ಹೌದು, ಮಾಡಲೇಬೇಕು, ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಂದೇ ಬರುತ್ತೆ. ಸೊ ಅವರ ಒಂದು ಕರ್ತವ್ಯದಲ್ಲಿ ಯಾವುದೇ ರೀತಿಯಾದಂಥ ಸ್ವಾರ್ಥ ಇರೋದಿಲ್ಲ. ನಿಸ್ವಾರ್ಥವಾಗಿ ನಮ್ಮ ದೇಶಕ್ಕಾಗಿ ಅವರೇನು ಮಾಡ್ತಾರೆ, ಆಲೆ ಲಡಾಖ್ ಕಣಿವೆಗಳಲ್ಲಿ ಕೊರೆಯುವ ಚಳಿ ಇದ್ರೂ ಹಗಲು ರಾತ್ರಿ ಆ ಒಂದು ಪರಿವಿಲ್ಲದೆ ಪಹರೆ ಕಾಯುವಂತಹ ಒಂದು ಸೈನಿಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹದ್ದು ನನಗೆ ಒಂದು ಪರ್ಸನಲ್ ಆಗಿ ವೈಯಕ್ತಿಕವಾಗಿ ತುಂಬ ಹೆಮ್ಮೆ ಅನಿಸುತ್ತೆ. ಯಾವಾಗಲೂ ನಂದು ಒಂದು ಪರ್ಸನಲ್ ರಿಕ್ವೆಸ್ಟ್ ಏನು ಗೊತ್ತಾ, ಸೈನಿಕನಾದವನು ತನ್ನ ಹೆಂಡತಿಯನ್ನ ತನ್ನ ಮನೆಯಲ್ಲಿ ತಂದೆ ತಾಯಿಯರ ಜೊತೆ ಬಿಟ್ಟು ಹೋಗ್ತಾರೆ ಕೆಲವೊಬ್ಬರು. ಅಂತಹ ಒಂದು ಸಂದರ್ಭದಲ್ಲಿ ದಯವಿಟ್ಟು
ದಯವಿಟ್ಟು ಅವರಿಗೆ ಒಂದಿಷ್ಟು ಪ್ರೀತಿಯನ್ನು ಕೊಡಿ, ಚುಚ್ಚು ಮಾತುಗಳನ್ನು ಆಡಬೇಡಿ. ಯಾಕೆಂತ ಹೇಳಿದರೆ ತುಂಬ ನೋವಿನಲ್ಲಿ ಅವರ ಮನಸ್ಸಿರುತ್ತೆ. ಯಾಕೆ ತಾನು ನಂಬಿ ಬಂದಿರುವವರು ಬಿಟ್ಟು ದೂರ ಆದಾಗ ಆ ನೋವು ತುಂಬ ಇರುತ್ತೆ. ತುಂಬ ಸೂಕ್ಷ್ಮವಾದಂತಹ ಮನಸ್ಥಿತಿ ಅವರದ್ದಾಗಿರುತ್ತೆ. ದಯವಿಟ್ಟು ಚುಚ್ಚು ಮಾತುಗಳನ್ನು ಆಡದೆ, ಮನಸ್ಸಿಗೆ ನೋವನ್ನುಂಟು ಮಾಡುವಂತಹ ಒಂದು ಮಾತುಗಳನ್ನು ಆಡದೆ, ಒಂದಿಷ್ಟು ಪ್ರೀತಿ, ತುಂಬ ಪ್ರೀತಿ ಕೊಡಬೇಕು ಅಂತೇನಿಲ್ಲ, ಒಂದಿಷ್ಟು ಪ್ರೀತಿಯನ್ನು ಕೊಟ್ಟರೆ ಖಂಡಿತವಾಗ್ಲೂ ಅವರು ನಿಮ್ಮನ್ನು ನೋಡಿಕೊಂಡು ತನ್ನ ತಂದೆ ತಾಯಿಯ ರೀತಿಯಲ್ಲಿ ನೋಡ್ಕೊಳ್ತಾ ಜೊತೆಗೆ ಇರೋದಕ್ಕೆ, ಆಸರೆಯಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ನೀವು ನಿಮ್ಮ ಒಂದು ಧವಲತ್ತನ್ನು ತೋರಿಸ್ತಾ ಇದ್ರೆ ಖಂಡಿತವಾಗ್ಲೂ ಅಂತಹ ಸೊಸೆ ಆ ಮನೆಯಲ್ಲಿ ಇರೋದಕ್ಕೇನೆ ಇಷ್ಟಪಡೋದಿಲ್ಲ. ಬೇಕಾದಷ್ಟು ಫೀಲಿಂಗ್ಸ್ ಇರುತ್ತೆ, ಬೇಕಾದಷ್ಟು ಭಾವನೆಗಳಲ್ಲಿ ಒಂದು ಏರಿಳಿತಗಳು ದಿನನಿತ್ಯ ಆಗ್ತಾ ಇರುತ್ತೆ. ಯಾಕೆಂತ ಹೇಳಿದ್ರೆ ತಾನು ನಂಬಿ ಬಂದಿರುವಂತಹ ವ್ಯಕ್ತಿ ನಮ್ಮ ಜೊತೆ ಇಲ್ಲ, ದೂರದಲ್ಲಿದ್ದಾರೆ ಅಂತ ಹೇಳುವಾಗ ಆ ಒಂದು ದಿನನಿತ್ಯ ಏರಿಳಿತಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಎಲ್ಲವನ್ನು ತೊರೆದು ಬಲ್ಗಾಲಿಟ್ಟು ಅತ್ತೆ ಮಾವನ ಮನೆಗೆ ಸೇರ್ತಾಳೆ ಹೆಣ್ಣು. ಹೊಸ ಪ್ರಪಂಚ ಯಾರ ಬಗ್ಗೆ ಅಷ್ಟು ಅರಿವಿರೋದಿಲ್ಲ, ಅವ್ರ ಬಗ್ಗೆ ತಿಳ್ಕೊಂಡೇ ಇರೋದಿಲ್ಲ. ಬಂದ ತಕ್ಷಣ ಅತ್ತೆ ಮಾವನಿಗೆ ಅನ್ಸೋದಿದೆ, ಮನೆಯನ್ನ ಮಗನನ್ನ ಕೈವಶ ಮಾಡಿಕೊಂಡು ನಮ್ಮಿಂದ ದೂರ ಮಾಡಿಬಿಡ್ತಾಳೆ ಅನ್ನುವಂತಹ ಮನಸ್ಥಿತಿ ಹೆಚ್ಚಾಗಿ ಬಂದಿರುತ್ತೆ. ಕೆಲವರಲ್ಲಿ ನಾನು ತುಂಬಾನೇ ಹತ್ತಿರದಿಂದ ನೋಡಿರುವಂತಹದ್ದೇ. ಅಂತಹ ಒಂದು ತಪ್ಪು ನಂಬಿಕೆ ಅವರ ಮನದಾಳದಲ್ಲಿ ಇರೋದ್ರಿಂದ ಪ್ರೀತಿಯನ್ನು ತೋರಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಪ್ರೀತಿ ತೋರಿಸುವ ಬದಲು ಮಾಡಿದ ಕೆಲಸದಲ್ಲೆಲ್ಲ ತಪ್ಪು ಹುಡುಕುವಂತಹ ಪ್ರಯತ್ನ ಅವರದ್ದಾಗಿರುತ್ತೆ. ಸೊಸೆಯ ತಪ್ಪುಗಳನ್ನ ತಿದ್ಕೊಳ್ಳೋದಿಕ್ಕೂ ತಪ್ಪು ಮಾಡಿದ್ರೆ ಅಲ್ವಾ ತಿದ್ಕೊಳ್ಳುವಂತಹ ಸಮಯಾವಕಾಶವನ್ನು ನೀಡದೇನೆ ಕೆಲವೊಂದು ಮಾತುಗಳಲ್ಲಿ ಕೆಲವೊಂದು ಚುಚ್ಚು ಮಾತುಗಳನ್ನ ಹೇಳ್ತಾ ಹೋಗುವಂಥದ್ದು. ಆಚೆ ಗಂಡ ದೂರ ಇರ್ತಾರೆ, ಈಚೆ ಅತ್ತೆ ಮಾವನಿಂದ ಪ್ರೀತಿ ಸಿಗದೆ ಮಾನಸಿಕವಾದಂತಹ ಒಂದು ತುಮುಲತೆ ಅವಳಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ದಯವಿಟ್ಟು ಆ ರೀತಿಯಾದಂತಹ ಒಂದು ಆಸ್ಪಾದವನ್ನು ಕೊಡಬೇಡಿ ಅಂತಲೇ ನನ್ನ ಒಂದು ಪರ್ಸನಲ್ ರಿಕ್ವೆಸ್ಟು. ಅತ್ತೆ ಸೊಸೆಯನ್ನ ಮಗಳಂತೆ ಪ್ರೀತಿಯಿಂದ ಕಂಡ್ರೆ ಖಂಡಿತವಾಗ್ಲೂ ಆ ಒಂದು ಪ್ರೀತಿಗೆ ಸೊಸೆ ತಲೆ ಬಾಗ್ಲೇಬೇಕಾಗತ್ತೆ. ಅವರ ಪ್ರೀತಿಗೆ ಒಂದು ರಿಟರ್ನ್ ಪ್ರೀತಿ ಖಂಡಿತವಾಗ್ಲೂ ಕೊಟ್ಟೆ. ಬಿಗುಮಾನಗಳು ಹೆಚ್ಚಾಗ್ತಾ ಹೋದ್ರೆ ಪ್ರೀತಿ ತೋರಿಸುವಂತಹ ಮನೋಭಾವ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸಂಬಂಧಗಳು ಅಷ್ಟು ಗಟ್ಟಿಯಾಗಿರೋದಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾ ಹೋಗುತ್ತೆ. ಅದರ ಬದಲು ಆ ಒಂದು ಒಡಕು ಮೂಡದ ಹಾಗೆ ನೋಡ್ಕೊಳ್ತಾ ಹೋದ್ರೆ, ಯಾಕೆಂತ ಹೇಳಿದ್ರೆ ಸರಿ ತಪ್ಪುಗಳನ್ನ ಸರಿ ದೂಗಿಸ್ಕೊಳ್ಳೋದಿಕ್ಕೆ ಅಂತ ಹೇಳಿ ಆ ಕಡೆ ಗಂಡನೂ ಇರೋದಿಲ್ಲ, ಸೊಸೆ ಜೊತೆಗೆ ಹಾಗೇನೆ ಮಗ ಕೂಡ ದೂರ ಇರ್ತಾರೆ. ಆದ್ರೆ ಅದು ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹದನ್ನ ಸರಿ ದೂಗಿಸೋದಿಕ್ಕೆ ಅವರು ಕೂಡ ಜೊತೆಗಿರೋದಿಲ್ಲ. ಸೊ ಹಾಗಾಗಿ ಆದಷ್ಟು ಹೊಂದ್ಕೊಂಡು ಒಂದು ಪ್ರೀತಿಯನ್ನು ತೋರಿಸ್ತಾ ಹೋದ್ರೆ, ಬಹುಶಃ ವಯಸ್ಸಿನಲ್ಲಿ ದೊಡ್ಡವರಾದವರು ಹೆಚ್ಚು ಚಿಕ್ಕವರಿಗೆ ಪ್ರೀತಿಯನ್ನು ತೋರಿಸಿದ್ರೆ ರಿಟರ್ನ್ ಪ್ರೀತಿ ಅಂತೂ ಖಂಡಿತವಾಗ್ಲೂ ದೊರಕುತ್ತೆ. ಸರಿ ತಪ್ಪುಗಳು ಸರಿದೂಗಿಸ್ಕೊಂಡು ಹೋಗೋದಿಕ್ಕೆ ಸಾಧ್ಯ ಆಗುತ್ತೆ. ಇದು ನನ್ನ ಒಂದು ಪರ್ಸನಲ್ ಒಪಿನಿಯನ್. ಹೌದು, ಇದು ನಾನು ಯಾವಾಗಲೂ ಅಡ್ವೈಸ್ ಮಾಡುವಂಥದ್ದು ಅಥವಾ ನಾನು ಹೇಳುವಂತಹದ್ದು ಇದೆಯಲ್ಲ, ಇದು ನನ್ನ ಅನುಭವದ ಮಾತುಗಳೇ ಆಗಿರುತ್ತೆ. ನನ್ನ ಪರ್ಸನಲ್ ಅನುಭವ. ಯಾವಾಗಲೂ ಗಂಡನ ಮನೆ ಅಂತ ಹೇಳುವಾಗ ಕೇವಲ ಗಂಡ ಇದ್ರೆ ಮಾತ್ರ ಅದು ಗಂಡನ ಮನೆ ಆಗಬಾರ್ದು. ಅತ್ತೆ ಮಾವ ಇದ್ರು ಕೂಡ ಅಷ್ಟೇ, ಅದು ನಮಗೆ ಅನಿಸ್ಬೇಕು ಇದು ನನ್ನ ಮನೆ ಅನ್ನುವಂಥದ್ದು. ಆ ರೀತಿಯಾದಂತಹ ಮನೋಭಾವ, ಪ್ರೀತಿ, ವಿಶ್ವಾಸ ನಮಗೆ ಕೊಟ್ರೆ ಆ ಒಂದು ಮನೆಯ ಏಳಿಗೆ ಖಂಡಿತವಾಗ್ಲೂ ಹೆಚ್ಚಾಗ್ತಾ ಹೋಗುತ್ತೆ. ಬದುಕಿನ ಒಂದು ಏಳು ಬೀಳುಗಳ ಅನುಭವಗಳನ್ನು ಹಂಚಿಕೊಳ್ಳುವಂತಹ ಒಳ್ಳೆಯ ಸ್ನೇಹಿತರಾಗಿ ಸಂಸಾರವನ್ನು ನಿಭಾಯಿಸ್ಕೊಂಡು ಹೋಗ್ಬೋದು. ದೂರದಲ್ಲಿರುವಂತಹ, ಕರ್ತವ್ಯದಲ್ಲಿರುವಂತಹ ಒಂದು ಮನೆಯ ಮಗ ಏನಿರ್ತಾನೆ ಅವನು ನೆಮ್ಮದಿಯಾಗಿ ಜೀವನ ಮಾಡಬಹುದು. ಹಾಗೆ ಕರ್ತವ್ಯದಲ್ಲಿ ನಿರತರಾಗಿ ಕೆಲಸವನ್ನು ಮಾಡ್ಕೊಳ್ತಾ ಹೋಗ್ಬೋದು. ಇಲ್ಲಿ ಇದು ನಾನು ಸುಮ್ಮನೆ ಹಾಗೇನೆ ಒಂದು ವಿಡಿಯೋ ಮಾಡಿರುವಂತಹದ್ದು, ನಮ್ಮ ಯಜಮಾನ್ರು ಕಳಿಸಿರುವಂತಹ ಕ್ಲಿಪ್ಪಿಂಗ್ಸ್ ಇದು. ಈ ಒಂದು ಕ್ಲಿಪ್ಪಿಂಗ್ಸ್ ಏನಿದೆ ಅದಕ್ಕೆ ಸರಿ ಹೊಂದೋ ರೀತಿಯಲ್ಲಿ ಏನಾದರೂ ಒಂದು ಮೋಟಿವೇಶ್ನಲ್ ಟಾಕ್ ಮಾಡೋಣ ಅಂತ ಹೇಳಿ ನಾನು ಮಾಡಿರುವಂತಹ ವಿಡಿಯೋ ಇದು. ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.
ಧನ್ಯವಾದಗಳು. ಜೈ ಶ್ರೀರಾಮ್.